ರಾಧೆ ರಾಧೆ. ಸೊ ಇವತ್ತು ಸ್ಯಾಂಡ್ವಿಚ್ನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಈಸಿ ಆ್ಯಂಡ್ ವೆರಿ ಕ್ವಿಕ್. ಸೊ ವೆಜಿಟೇಬಲ್ಸ್ ತೊಗೊಳ್ಳಿ. ಐ ಹ್ಯಾವ್ ಟೇಕನ್ ಹಿಯರ್ ಮಶ್ರೂಮ್, ಕ್ಯಾರೆಟ್, ಕ್ಯಾಪ್ಸಿಕಮ್, ಉಳ್ಳಾಗಡ್ಡಿ, ಟೊಮ್ಯಾಟೊ. ಸೊ ಚೆನ್ನಾಗಿ ಚಾಪ್ ಮಾಡ್ಕೊಳ್ಳಿ ಎಲ್ಲನೂ. ಕ್ಯಾರೆಟ್ ಏನಿದೆ ಅಲ್ಲ ಅದನ್ನ ನಾನು ಹೆಚ್ಕೊಳ್ತೀವಲ್ಲ ಲೈಕ್ ದಿಸ್ ಸ್ಕ್ರ್ಯಾಪ್ ಮಾಡ್ಕೊಂಡಿದ್ದೀನಿ, ಕಟ್ ಮಾಡ್ಕೊಂಡಿಲ್ಲ, ತೆಳುವಾಗಿ ಬರುತ್ತೆ. ಸೊ ಎಲ್ಲ ಕಟ್ ಮಾಡಿ ದೆನ್ ಪ್ಯಾನಲ್ಲಿ ಆಯಿಲ್ ಹಾಕಿಬಿಟ್ಟು, ಎನಿ ಆಯಿಲ್ ಇಸ್ ಫೈನ್, ಸ್ವಲ್ಪ ಅಮೌಂಟ್ ಆಫ್ ಆಯಿಲ್ ಹಾಕಿ ಫಸ್ಟು ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ. ದೆನ್ ನೀವು ಕ್ಯಾರೆಟ್ ನಂತರ ಥಿನ್ನಾಗಿ ಸ್ಕ್ರ್ಯಾಪ್ ಮಾಡ್ಕೊಂಡಿಲ್ಲ ಅಂತಂದರೆ, ನೀವು ಕಟ್ ಮಾಡ್ಕೊಂಡಿದ್ದೀರಾ ಅಂದರೆ ಫಸ್ಟು ಆಫ್ಟರ್ ಆನಿಯನ್ ಆ್ಯಡ್ ಕ್ಯಾರೆಟ್, ಅದರ್ವೈಸ್ ಎಲ್ಲ ಒಟ್ಟಿಗೆ ಆ್ಯಡ್ ಮಾಡ್ಬೋದು. ಸೊ ಈರುಳ್ಳಿ ಚೆನ್ನಾಗಿ ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆದಮೇಲೆ ವಿ ವಿಲ್ ಆ್ಯಡ್ ಅದರ್ ವೆಜಿಟೇಬಲ್ಸ್. ಸೊ ಇಲ್ಲಿ ಗ್ರೀನ್ ಕ್ಯಾಪ್ಸಿಕಮ್ ಮಿಸ್ ಆಗಿದೆ, ಇಟ್ ವಾಸ್ ಆಲ್ ಖಾಲಿಯಾಗಿ ಹೋಗಿತ್ತು. ಸೊ ಹಾಗಾಗಿ ಜಸ್ಟ್ ಆ್ಯಡೆಡ್ ವಾಟ್ ಎವರ್ ವಾಸ್ ದೇರ್. ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಫ್ಟರ್ ದಿಸ್ ಮಶ್ರೂಮ್ ನೆಕ್ಸ್ಟ್ ಆ್ಯಡ್ ಮಾಡೋಣ. ಮಶ್ರೂಮ್ ಕೂಡ ಚೆನ್ನಾಗಿ ಫ್ರೈ ಮಾಡಿ. ಆ್ಯಕ್ಚುಲಿ ಮಶ್ರೂಮಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಸೊ ಸ್ವಲ್ಪ ಗ್ಯಾಸ್ನ ಮೀಡಿಯಮ್ ಹೈಯಲ್ಲಿ ಇಟ್ಕೊಳ್ಳಿ ಫ್ರೈ ಮಾಡಬೇಕಾದ್ರೆ. ಸೊ ಟೊಮೆಟೊ ಏನಿದೆ ಅಲ್ಲ, ಟೊಮೆಟೊನ ನೀವು ಗ್ರಿಲ್ಲಾಗಿ ಸೈಡ್ಗೆ ಸಪ್ರೇಟಾಗಿ ಫ್ರೈ ಮಾಡ್ಕೋಬೋದು, ಲೈಕ್ ಗ್ರಿಲ್. ಸೊ ಅದೇನು ತುಂಬ ಟೇಸ್ಟ್ ಕೊಡುತ್ತೆ ನಿಮ್ಮ ಸ್ಯಾಂಡ್ವಿಚ್ಗೆ. ಸೊ ಇಲ್ಲ ಅಂದರೆ ನಂತರ ವೆರಿ ಟೈಮ್ ಇಲ್ಲಪ್ಪ, ಜಲ್ದಿ ಜಲ್ದಿ ಆಗಬೇಕು ಅಂತಂದರೆ ಯು ಕ್ಯಾನ್ ಜಸ್ಟ್ ಕಟ್ ದಿ ಟೊಮ್ಯಾಟೋಸ್ and add it into this frying pan post ಮಶ್ರೂಮ್ ಎಲ್ಲ ಫ್ರೈ ಆದಮೇಲೆ. ಆಯಿತಾ? ಆಮೇಲೆ ನನ್ನ ಹತ್ರ ರಾಜಗಿರಿ ಸೊಪ್ಪು ಕೂಡ ಇತ್ತು. ಆ್ಯಕ್ಚುಲಿ ಇಟ್ ಇಸ್ ಇದು ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು, ಸೊ ಯಾವುದೋ ಒಂದು ಫಾರ್ಮಲ್ಲಿ ತಿನ್ನಬೇಕಲ್ವಾ, ಹಾಗಾಗಿ ರಾಜಗಿರಿ ಸೊಪ್ಪು ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ರಾಜಗಿರಿ ಸೊಪ್ಪು ಟೇಸ್ಟ್ ಇಷ್ಟ ಇಲ್ಲ ಅಂದರೆ ಇಟ್ಸ್ ನಾಟ್ ನೀಡೆಡ್. ಓಕೆ, ಸೊ ರಾಜಗಿರಿ ಸೊಪ್ಪು ಕೂಡ ದಟ್ ವಾಟರ್ ಕಂಟೆಂಟ್ ಇರುತ್ತೆ, ಜಸ್ಟ್ ಲೈಕ್ ಪಾಲಕ್ ಸೊಪ್ಪು. ಓಕೆ, ಹಿಯರ್ ಐಮ್ ಟೇಕಿಂಗ್ ಅವೊಕ್ಯಾಡೋ. ವಾವ್, ದುಡ್ಡೆಲ್ಲ ಹಾಳಾಗೋಯ್ತಾ? ಆ್ಯಕ್ಚುಲಿ ಇದು ಸ್ಪ್ರೆಡ್ ಥರ ಯೂಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ. ಎನಿವೇಸ್, ಸೊ ಚೆನ್ನಾಗಿ ವೆಜಿಟೇಬಲ್ ಎಲ್ಲ ಫ್ರೈ ಆಗಿದೆ. ಇವಾಗ ವಿಲ್ ಆ್ಯಡ್ ಪೆರಿ ಪೆರಿ ಮಸಾಲ. ಸೊ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಪೆರಿ ಪೆರಿ ಮಸಾಲ ಇಲ್ಲ ಅಂತಂದರೆ ಯು ಕ್ಯಾನ್ ಜಸ್ಟ್ ಆ್ಯಡ್ ರೆಡ್ ಚಿಲ್ಲಿ ಪೌಡರ್ ಆಲ್ಸೋ. ಖಾರ ಹಾಕಿ ಫ್ರೈ ಮಾಡ್ಕೊಳ್ಳಿ, ರೆಡಿ ಆಯಿತು ನಿಮ್ಮದು ಫಿಲ್ಲಿಂಗ್. ಸೊ ಅವೊಕ್ಯಾಡೋ ಅಂತೂ ದಬ್ಬಾಟ ಕ್ಲಾಸ್. ಏನು ಮಾಡೋದು ಇವಾಗ? ಅವೊಕ್ಯಾಡೋ ಅಲ್ಲಿ ಎಷ್ಟು ಬೇಕು ಅಷ್ಟು ಚೆನ್ನಾಗಿರೋದನ್ನು ನಾನು ಸ್ಕ್ರ್ಯಾಪ್ ಮಾಡಿಕೊಂಡು ತೊಗೊಂಡು ಇಟ್ಕೊಂಡಿದ್ದೀನಿ. ಅದನ್ನ ನಾನು ಒಂದು ಬ್ರೆಡ್ಗೆ ಸ್ಪ್ರೆಡ್ ಥರ ಹಾಕೋಬೋದು. ಇನ್ನೊಂದು ಬ್ರೆಡ್ಗೆ ನಾನು ಹಂಗ್ ಕರ್ಡ್ ಮಾಡ್ಕೊಂಡಿದ್ದೀನಿ. ಏನಿಲ್ಲ, ಹಂಗ್ ಕರ್ಡ್ ಅಂದರೆ ನೀವು 2-3 ಸ್ಪೂನು ಮೊಸರನ್ನ ನೀವು ಯಾವುದೋ ಒಂದು ಸೋಸೋದು ಇರುತ್ತಲ್ಲ ಅದರಲ್ಲಿ ಹಾಕಿಟ್ಬಿಟ್ರೆ ಆ ನೀರಿನ ಕಂಟೆಂಟ್ ಏನಿದೆ ಅದು ಹೋಗುತ್ತೆ. ಸೊ ಆವಾಗ ವಿಲ್ ಗೆಟ್ ದಟ್ ಕ್ರೀಮಿ ಟೆಕ್ಸ್ಚರ್ ಥರ ಬರುತ್ತೆ ಮೊಸರು. ಸೊ ಇಟ್ ಇಸ್ ಗುಡ್ ಫಾರ್ ದ ಸ್ಯಾಂಡ್ವಿಚ್ ಸ್ಪ್ರೆಡ್ಸ್ ಥರ. ಕ್ಯಾನ್ ಆ್ಯಡ್ ಸಮ್ ಲಿಟಲ್ ಆಲಿವ್ ಆಯಿಲ್ ಆಲ್ಸೋ ಆಫ್ಟರ್ ಆ್ಯಡಿಂಗ್ ಆರ್ ಬಿಫೋರ್ ಆ್ಯಡಿಂಗ್ ದ ಸ್ಪ್ರೆಡ್. ಸೊ ಟೇಸ್ಟ್ ಕೊಡುತ್ತೆ ಆಲಿವ್ ಆಯಿಲ್. ಆಯಿತಾ? ಆಮೇಲೆ ಸ್ಪ್ರೆಡೆಲ್ಲ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಬ್ರೆಡ್. ಆಮೇಲೆ ಬ್ರೆಡ್ ಐ ಹ್ಯಾವ್ ಟೇಕನ್ ಸೋಡೋ ಬ್ರೆಡ್, ಆ್ಯಸ್ ಯು ಸಿ. ಇಟ್ಸ್ ಗುಡ್ ಫಾರ್ ಹೆಲ್ತ್, ಗಟ್ ಹೆಲ್ತ್ ಅಂದ್ಬಿಟ್ಟು. ಆ್ಯಂಡ್ ಆಫ್ಟರ್ ದ್ಯಾಟ್ ಆ್ಯಡ್ ಲಾಟ್ ಆಫ್ ಸ್ಟಫಿಂಗ್ ದ್ಯಾಟ್ ಯು ಹ್ಯಾಡ್ ಪ್ರಿಪೇರ್ಡ್. ಸೊ ಚೆನ್ನಾಗಿ ಆ್ಯಡ್ ಮಾಡಿ ಆ್ಯಂಡ್ ದೆನ್ ಕ್ಲೋಸ್ ಇಟ್ ವಿತ್ ಅನದರ್ ಸೆಟ್ ಆಫ್ ಬ್ರೆಡ್ಸ್. ನೀವು ಅದನ್ನ ಬ್ರೆಡ್ನ ನೀವು ಫ್ರೈ ಮಾಡ್ಕೊಬೋದು, ಇಲ್ಲಾಂದರೆ ಹಾಗೆ ಕೂಡ ತಿನ್ಬೋದು. ಸೊ ನಾನಿಲ್ಲಿ ಹಾಗೆ ತಿನ್ಕೊಂಡಿದ್ದೀನಿ ಬಿಕಾಸ್ ನೋ ಟೈಮ್ ಟು ಅಗೇನ್ ಫ್ರೈ ದೋಸ್ ಬ್ರೆಡ್ಸ್, ಫ್ರೈ ಆರ್ ಟೋಸ್ಟ್ ದಟ್ ಬ್ರೆಡ್ ವಾಟ್. ಸೊ ಆಮೇಲೆ ಇದು ಗ್ರೀನ್ ವೆಜಿಟೇಬಲ್ ಕೂಡ ಆ್ಯಡ್ ಮಾಡ್ಕೋಬೋದು. ಐ ಡೋಂಟ್ ನೋ ದ ನೇಮ್, ಬಟ್ ಯಾ, ಇಟ್ಸ್ ಗುಡ್ ವೆನ್ ಯು ಆ್ಯಡ್ ಇಟ್ ಇನ್ ದ ಸ್ಯಾಂಡ್ವಿಚಸ್ ಆ್ಯಂಡ್ ಬರ್ಗರ್ಸ್. ಸೊ ಟಡಾ! ಸೊ ದಿಸ್ ಇಸ್ ವಾಟ್ ಐ ಹ್ಯಾವ್ ಪ್ರಿಪೇರ್ಡ್ ಆ್ಯಂಡ್ ಇಟ್ಸ್ ಯಮ್ ಆ್ಯಂಡ್ ಇಟ್ ಹೆಲ್ದಿ. ಟ್ರೈ ಮಾಡಿ. ಬಾಯ್.